श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीगुरुभ्यो नमः। श्रीमत्समुद्रविजय द्वितीय सर्गದ 27ನೇ ಶ್ಲೋಕ. नाथं निषेव्य भवनानतिदूरमाप्तः प्राज्ञो महप्रकृतदुन्दुभिनादपूर्वात् पुत्रोद्भवश्रवणतो महदाप्यसौख्यं ज्ञानं परोक्षपदमप्यमतेष्टहेतुम्. नाथं निषेव्य भवनात् अतिदूरम् आप्तः प्राज्ञः महप्रकृतदुन्दुभिनादपूर्वात् पुत्रोद्भवश्रवणतः महदाप्य सौख्यं ज्ञानं परोक्षपदमपि ಅಮತ ಇಷ್ಟಹೇತುಂ. ನಾಥಂ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಮದ್ದಿಗೇಹ ಭಟ್ಟರಿಗೆ ಮತ್ತು ಅಲ್ಲಿದ್ದ ಜನರಿಗೆ ದೇವಲೋಕದಲ್ಲಿ ಆದ ದುಂದುಬಿಯ ಧ್ವನಿ ಕೇಳಿತ್ತು. ಆಗ ಮದ್ದಿಗೇಹ ಭಟ್ಟರು ಆ ಧ್ವನಿಯನ್ನು ಕೇಳಿದರು. ಆಮೇಲೆ ಯಾವುದೋ ಒಂದು ಉತ್ಸವ, ಆ ಉತ್ಸವದಲ್ಲೂ ಕೂಡ ದುಂದುಬಿ ಧ್ವನಿ ಅದು ಕೂಡ ಕೇಳಿ ಬಂತು ಅಂತ ಹೇಳ್ತಾ ಇದ್ದಾರೆ. ನಾಥಂ ಕುಲಸ್ವಾಮಿನಂ, ತಮ್ಮ ಕುಲಸ್ವಾಮಿಯಾದ ರಜತಪೀಠಪುರ ಅಧಿವಾಸಂ, ರಜತಪೀಠಪುರದಲ್ಲಿ ಅನಂತೇಶ್ವರ ಸ್ವಾಮಿ ಏನಿದ್ದಾನೆ ಆ ಪರಮಾತ್ಮನನ್ನು ನಿಷೇವ್ಯ ಸೇವಾಂ ಕೃತ್ವ, ಸೇವೆಯನ್ನ ಮಾಡಿ, ಅತ್ಯಂತಂ ದೂರಂ ಅತಿ ದೂರಂ, ಅತಿ ದೂರ ಅಂದ್ರೆ ಅತಿ ತುಂಬಾ ದೂರ ಅಂತ ಅರ್ಥ. ಅತಿ ದೂರಂ ನ ಭವತಿ ಇತಿ ಅನತಿ ದೂರಂ ಅಂದ್ರೆ ಸಮೀಪದಲ್ಲಿ ಅಂತ ಅರ್ಥ. ಅನತಿ ದೂರಂ ಭವನಾತ್ ಅಂದ್ರೆ ಸ್ವಗೃಹಾತ್ ಅನತಿ ದೂರಂ ಸಮೀಪಂ ಪ್ರಾಪ್ತ, ತಮ್ಮ ಮನೆಯಿಂದ ಭಾರಿ ದೂರ ಇಲ್ಲ, ತಮ್ಮ ಮನೆಯಿಂದ ಹತ್ತರನೇ ಹೋಗಿದ್ದಾರೆ. ಹೋದಾಗ ಈ ರೀತಿಯಾದ ಒಂದು ಧ್ವನಿ ಅವರಿಗೆ ಕೇಳಿತ್ತು. ಪ್ರಜ್ಞ ಏವ ಪ್ರಾಜ್ಞ, ಅದರಿಂದ ಪ್ರಾಜ್ಞರಾದ ಆ ದ್ವಿಜೇಂದ್ರ ಮದ್ದಿಗೇಹ ಭಟ್ಟರು ಮಹಾಯ ಉತ್ಸವಾಯ ಉಪಕ್ರಾಂತಃ ಯಹ ದುಂದುಭಿನಾದ, ಒಂದು ಉತ್ಸವ, ಆ ಉತ್ಸವದ ಸಲುವಾಗಿ ಅಲ್ಲಿ ದುಂದುಬಿಗಳನ್ನ ಮೊಳಗುತ್ತಾ ಇದ್ರು. ಆ ದುಂದುಬಿ ಮೊಳಗಲಿಕ್ಕೆ ಮುಂಚೆ ಒಂದು ಪುರುಷ ಬಂದು ಹೇಳಿದ್ದಾನಂತೆ, ಭಟ್ಟರೇ ನಿಮಗೆ ಮಗ ಹುಟ್ಟಿದ್ದಾನೆ ಹಾಗೆ ಅಂತ ಒಂದು ವಾರ್ತೆಯನ್ನು ಬಂದು ಹೇಳಿದ್ದಾನೆ. ಅದು ಹುಟ್ಟಿದ ಕೂಡಲೇ ದುಂದುಬಿಯ ಶ್ರವಣವೂ ಆಯಿತು. ಸೊ ಇದರಿಂದ ಮಂಗಳ ಸೂಚಕ ಅಂತ ಭಾವಿಸಿ ಅವರು ಪುತ್ರೋದ್ಭವಸ್ಯ ಜನ್ಮನಃ ಶ್ರವಣ, ತನಗೆ ಮಗ ಹುಟ್ಟಿದ್ದಾನೆ, ಯಾಕೆಂದ್ರೆ ತತ್ವಜ್ಞಾನವನ್ನ ಪಡೀಬೇಕು ಅಂತ 12 ವರ್ಷ ಕಾಲ ತಪಸ್ಸನ್ನ ಮಾಡಿ ಪರಮಾತ್ಮನ ಸೇವೆಯನ್ನು ವಿಶಿಷ್ಟವಾಗಿ ಮಾಡಿ ಹುಟ್ಟಿದ ಮಗು ಅದು. ಅದರಿಂದ ಭಾರಿ ಸಂತೋಷ ಆಯ್ತು ಅವರಿಗೆ. ಮಹತ್ ಸುಖಮೇವ ಸೌಖ್ಯಂ ಆಪ್ಯ ಹೊಂದಿ. ಈಗ ನೋಡಿ, ಮಗುವನ್ನ ನೋಡಿಲ್ಲ, ಮಗುವನ್ನ ನೋಡದೇ ಇದ್ರೂ ಕೂಡ ಪರೋಕ್ಷದಲ್ಲಿ ಮಗು ಪರೋಕ್ಷ ಅಂದ್ರೆ ಕಣ್ಣಿನಿಂದ ಎಲ್ಲ ದೂರ ಇರೋದು, ಅಕ್ಷ ಅಂದ್ರೆ ಕಣ್ಣು ಇಂದ್ರಿಯಗಳು ಅಂತ ಇಟ್ಕೋಬಹುದು. ಪರೋಕ್ಷ ಅಂದ್ರೆ ಕಣ್ಣಿನಿಂದ ಇಂದ್ರಿಯಗಳಿಂದ ಶರೀರದಿಂದ ದೂರ ಇರತಕ್ಕದ್ದು ಅಂತ ಅರ್ಥ. ಈಗ ಪರಮಾತ್ಮನ ಜ್ಞಾನ ನಮಗೆ ಪರೋಕ್ಷವಾಗಿ ಆಗ್ತದೆ. ದೇವರು ನಮ್ಮ ಕಣ್ಣೆದುರಿಗೆ ಬಂದು ದೇವರ ರೂಪವನ್ನು ತೋರಿಸ್ತಾನ ನಮಗೆ? ಇಲ್ಲ, ಜ್ಞಾನಿಗಳಿಗೆ ತೋರಿಸ್ತಾನೆ, ಜ್ಞಾನಿಗಳಿಗೆ ಗೋಚರ. ನಮಗೆ ಶಾಸ್ತ್ರ ಮುಖಾಂತರ ತಿಳಿಬೇಕು. ಅದನ್ನ ನಾವು ಪರಮಾತ್ಮನನ್ನ ತಿಳಿಯುವ ಜ್ಞಾನ ಅದು ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂದ್ರೆ ಕಣ್ಣು ಎದುರುಗಡೆ ಇಲ್ಲ. ಅದರ ಆಪೋಸಿಟ್ ಅಂದ್ರೆ ಅಪರೋಕ್ಷ. ಕೇಳಿರ್ಬೋದು ಈ ಅಪರೋಕ್ಷ ಜ್ಞಾನ ಹಾಗೆ ಅಂದ್ರೆ ಏನರ್ಥ? ಪರೋಕ್ಷದಲ್ಲಿ ಇಲ್ಲ ಅಂದ್ರೆ ಕಣ್ಣ ಎದುರುಗಡೆ ಇಲ್ಲ ಅಂತ ಅಲ್ಲ, ಅಂದ್ರೆ ಏನರ್ಥ? ಕಣ್ಣ ಎದುರುಗಡೆನೆ ಇದ್ದಾನೆ ಅಂತ ಅರ್ಥ. ಅದನ್ನು ಅಪರೋಕ್ಷ ಜ್ಞಾನ ಅಂತ. ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತೆ ನಮಗೆ ಜ್ಞಾನ ಬಂದರೆ ಅದನ್ನ ಅಪರೋಕ್ಷ ಜ್ಞಾನ ಅಂತ ಕರಿತೀವಿ. ಆ ವಸ್ತು ನಮ್ಮ ಇಂದ್ರಿಯಗಳಿಗೆ ಗೋಚರ ಅಲ್ಲ, ಯಾವುದೋ ಮುಖಾಂತರ ಯಾರೋ ಹೇಳಿನೋ, ಪುಸ್ತಕದಿಂದ ಕೇಳಿನೋ, ಓದಿಯೋ ತಿಳಿಯೋದು, ಅದನ್ನ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಈ ರೀತಿಯಾಗಿ ಆ ಮದ್ದಿಗೇಹರು ಮಗುವನ್ನ ನೋಡಿಲ್ಲ, ಆದರೆ ಯಾರೋ ಒಬ್ರು ಬಂದು ಹೇಳಿದ್ರು, ಈ ತರ ನಿಮಗೆ ಮಗುವಾಗಿದೆ. ಅದರಿಂದ ಆ ಭಟ್ಟರಿಗೆ ಬಂದ ಜ್ಞಾನ ಪರೋಕ್ಷ ಜ್ಞಾನವೋ ಅಪರೋಕ್ಷ ಜ್ಞಾನವೋ? ಹಾಗೆ ಅಂದ್ರೆ ಪರೋಕ್ಷ ಜ್ಞಾನ ಅದು. ಯಾಕೆ? ಮಗುವನ್ನ ನೋಡಿಲ್ಲ, ಯಾರೊಬ್ರು ಹೇಳಿದ್ರು, ಸುದ್ದಿ ಗೊತ್ತಾಯ್ತಲ್ಲ, ಅಷ್ಟಕ್ಕೆ ಸಂತೋಷ. ನೋಡಿ, ಆಚಾರ್ಯರು ಹೇಳ್ತಾರೆ,
ಪರೋಕ್ಷ ಜ್ಞಾನವೂ ಕೂಡ ಸುಖಕ್ಕೆ ಕಾರಣವಾಗ್ತದೆ, ಅಪರೋಕ್ಷ ಜ್ಞಾನವೂ ಕೂಡ ಸುಖಕ್ಕೆ ಕಾರಣ ಆಗ್ತದೆ. ಹಾಗೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಅಂತ ಇಲ್ಲಿ ಉದಾಹರಣೆ ಮಾಡ್ತಾರೆ ನೋಡಿ. ಅಪರೋಕ್ಷಂ ಪರೋಕ್ಷಂ ವಾ ಜ್ಞಾನಂ ಇಷ್ಟಸ್ಯ ಸಾಧನಂ. ಅಪರೋಕ್ಷ ಪರೋಕ್ಷ ಎರಡೂ ಕೂಡ ನಮಗೆ ಇಷ್ಟ ಸಾಧನವೇ ಆಗಿದೆ. ಹಾಗೆ ಅಂತ ಈ ರೀತಿಯಾಗಿ ಅದನ್ನು ನಾವೆಲ್ಲಿ ಅರ್ಥ ಮಾಡಿಕೊಳ್ಬಹುದು ಅಂದರೆ ಈ ಮಧ್ಯಗೇಹರ ವಿಷಯದಲ್ಲಿ ಅರ್ಥ ಮಾಡ್ಕೋಬಹುದು. ಮಗು ಹುಟ್ಟಿದೆ ಅಂತ ವಿಷಯವನ್ನ ಕೇಳಿ ಮನೆಯಿಂದ ದೂರ ಬಂದಿದ್ದ ಅವರು, ಅಂದರೆ ಮನೆಯಿಂದ ಹೊರಗೆ ಬಂದಿದ್ದ ಆ ಮಧ್ಯಗೇಹ ಭಟ್ಟರು ಆ ವಿಷಯವನ್ನು ಕೇಳಿ ಸಂತುಷ್ಟರಾದರು. ಮಂಗಳನಾದವು ಕೂಡ ಕೇಳಿತ್ತು ಅಂತ. ಸೊ ಅದರಿಂದ ಅವ್ರೇನ್ ತೀರ್ಮಾನಕ್ಕೆ ಬಂದ್ರು, ಕೇವಲ ಅಪರೋಕ್ಷ ಜ್ಞಾನ ಮಾತ್ರ ಸುಖಕ್ಕೆ ಸಾಧನ ಅಂತ ಅಲ್ಲ, ಪರೋಕ್ಷ ಜ್ಞಾನವೂ ಕೂಡ ನಮಗೆ ಆನಂದವನ್ನ ಸುಖವನ್ನು ಕೊಡುತ್ತದೆ. ನೋಡಿ, ಮಹತ್ ಸೌಖ್ಯ ಮಾಪ್ಯ ಪರೋಕ್ಷಾರ್ಥ ಪದಂ ವಿಷಯ ಯಸ್ಯ ತಜ್ಞಾನಂ. ಅಂದ್ರೆ ಪರೋಕ್ಷ ಜ್ಞಾನವೂ ಕೂಡ ಇಷ್ಟಸ್ಯ ಸುಖಸ್ಯ ಹೇತುಂ ಕಾರಣಂ ಅಮತ. ಪರೋಕ್ಷ ಜ್ಞಾನವೂ ಕೂಡ ನಮಗೆ ಸುಖಕ್ಕೆ ಕಾರಣವಾಗುತ್ತದೆ ಹಾಗೆ ಅಂತ ತಿಳಿದರು. ನೋಡಿ, ಶ್ರೇಷ್ಠ ಪದಾರ್ಥಸ್ಯ ಅಪರೋಕ್ಷ ಜ್ಞಾನಮೇವ ಸುಖ ಸಾಧನಂ ಇತಿ ಅಯಂ ನಿಯಮಃ ನ. ನಮಗೆ ಯಾವ ಪದಾರ್ಥ ಇಷ್ಟವೋ ಅದು ಅಪರೋಕ್ಷ ಆದಾಗ ಮಾತ್ರ ನಮಗೆ ಸುಖ ಸಾಧನವಾಗುತ್ತದೆ ಅಂತ ನಿಯಮ ಇಲ್ಲ. ಕಿಂತು ತಸ್ಯ ಪರೋಕ್ಷ ಜ್ಞಾನಮಪಿ ಸುಖ ಸಾಧನಂ ಭವತ್ಯೇವ. ಅದನ್ನು ನಾವು ಕೇಳಿದರೂ ಆ ಶಬ್ದದ ಮೂಲಕ ತಿಳ್ಕೊಂಡ್ರೂ ಕೂಡ, ನಮಗೆ ಪರೋಕ್ಷವಾಗಿ ತಿಳಿದರೂ ಕೂಡ, ಪರೋಕ್ಷವಾದ ಜ್ಞಾನವನ್ನು ಪಡೆದರೂ ಕೂಡ ನಮಗೆ ಅದು ಸುಖ ಸಾಧನವಾಗುತ್ತದೆ ಅಂತ ಅನುಭವ ಸಿದ್ಧತ್ವ. ಇದು ಅನುಭವ ಸಿದ್ಧವಾದ ವಿಷಯ. ಆ ರೀತಿಯಾಗಿ ಅವರು ನಿಶ್ಚಯವನ್ನು ಮಾಡಿದರು ಅಂತ ಮಧ್ಯಗೇಹ ಭಟ್ಟರು ಆ ರೀತಿಯಾಗಿ ನಿಶ್ಚಯ ಮಾಡಿದರು ಅಂತ ಹೇಳ್ತಾರೆ. ನಾಥಂ ನಿಷೇವ್ಯ ಭವನಾನತಿ ದೂರಮಾಪ್ತಃ ಪ್ರಾಜ್ಞೋ ಮಹ ಪ್ರಕೃತ ದುಂದುಭಿನಾದ ಪೂರ್ವಾತ್ ಪುತ್ರೋದ್ಭವ ಶ್ರವಣತೋ ಮಹದಾಪ್ಯ ಸೌಖ್ಯಂ ಜ್ಞಾನಂ ಪರೋಕ್ಷ ಪದಮಪ್ಯಮತೇಷ್ಟ ಹೇತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.